ಡಿ ಕೆ ಶಿ ಅವರು 40 ವರ್ಷದ ಇದ್ರ ಮೇಲೆ ಆಗಿರೋದು ನಮಗೂ ಎಲ್ಲ ಸಂತಸದ ವಿಷಯ ಆಗಿದೆ. ನಮ್ಮ MLA ಶ್ರೀನಿವಾಸ್ ಅವರ ಸಂತಸದ ಸಂಭ್ರಮದಿಂದ ಇಡೀ ತಾಲೂಕಿಗೆ ಪ್ರತಿ ಮನೆಗೂ 90,000 ಮನೆಗೆ ಲಾಡು ವಿತರಣೆ ಮಾಡೋ ಕಾರ್ಯಕ್ರಮ ನಡೀತಾ ಇದೆ. ನಾವು ನಮ್ಮ ವಾರ್ಡ್ ಪೂರ್ತಿ ಎಲ್ಲ ಸಿಹಿ ಹಂಚಿ ಸಂತಸ ಪಡ್ತಾ ಇದ್ದೀವಿ. ಸಿದ್ದರಾಮಯ್ಯವರು ತುಂಬ ಸಹಕಾರ ಕೊಟ್ಟಿದ್ದರು ನಮ್ಮ MLA ಅವ್ರಿಗೆ. ಇನ್ನೂ ಹೆಚ್ಚಿನ ಸಹಕಾರ ಸಿಗದೈತೆ ಅಂತ ಅಂದ್ಬಿಟ್ಟು ನಮಗೆ ನಿರೀಕ್ಷೆ ಇದೆ. ಇನ್ನೂ ಸಹಕಾರ ಜಾಸ್ತಿ ಕೊಡ್ತಾರೆ, ಅನುದಾನವೂ ಜಾಸ್ತಿ ಬರುತ್ತೆ, ನೆಲಮಂಗಲ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀನಿ. ಹಿಂದೆ ಯಾವ ಶಾಸಕರು ಮಾಡದೇ ಇರತಕ್ಕಂಥ ಕೆಲಸನ ನಮ್ಮ ಶಾಸಕರು ಮಾಡ್ತಾಯಿದ್ದಾರೆ. ಅದು ತುಂಬ ಹೆಮ್ಮೆ ಪಡೋಂಥ ವಿಚಾರ. ಪಕ್ಷ ಭೇದ ಮರೆತು ಶಾಸಕರೇನು ಹೇಳಿದ್ದಾರೆ ಅಂತಂದರೆ BJP ಅವರು ಅನ್ಬೇಡಿ, ದಳದವರು ಅಂತ ಅನ್ಬೇಡಿ, ಕಾಂಗ್ರೆಸ್ನವರು ಅಂತ ಪ್ರತಿ ಮನೆಗೂ ಸಿಹಿ ಹಂಚಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಅದೇ ಥರ ಎಲ್ಲ ಪ್ರತಿಯೊಂದು ಮನೆಗೂ ಹಂಚ್ತಾ ಇದ್ದೀವಿ. ರೆಸ್ಪಾನ್ಸ್ ಬರ್ತಾ ಇದೆ, ತುಂಬ ರೆಸ್ಪಾನ್ಸ್ ಬರ್ತದೆ. ಯಾರು ಮಾಡದೇ ಇರೋ ಕೆಲಸ ಮಾಡ್ತಾಯಿದ್ದಾರೆ, ಸಿಹಿ ಹಂಚ್ತಾ ಇದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದ್ರಿಂದ ಸಿಹಿ ಹಂಚ್ತಾ ಇರೋದ್ರಿಂದ ಎಲ್ಲ ಮಹಿಳೆಯರು, ಯುವಕರು ಎಲ್ಲ ತುಂಬ ಸಂತೋಷ ಪಡ್ತಾ ಇದ್ದಾರೆ. ಸರ್, MLA ಅವ್ರಿಗೆ ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ, ಇನ್ನೂ ಅವ್ರ ಕೈ ಬಲಪಡಿಸ್ತೀವಿ ಅಂತ ಹೇಳ್ತೀವಿ. DK ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ವಂದನೆ ಸಲ್ಲಿಸ್ತಾ ಇದ್ದೀವಿ ಸರ್. ಮುನ್ರಾಜು ಭಕ್ತನಪಳ್ಳಿ ಸರ್.